ನಮ್ಮೂರು. ಇಲ್ಲೂ ಕೂಡ ತೋಟಗಾರಿಕೆನ ಎಷ್ಟು ಚೆನ್ನಾಗಿ ಮಾಡ್ಬೋದು. ಒಂದು ಡ್ರೈ ಲ್ಯಾಂಡ್ ಇದು. ಗುಂಡ್ಲುಪೇಟೆ ತಾಲೂಕಿನ ಚನ್ನಮಲ್ಲಿಪುರ ಸುತ್ತಮುತ್ತಲ ಡ್ರೈ ಲ್ಯಾಂಡು. ಒಂದು ರೀತಿಯಲ್ಲಿ ನಮ್ಮದು ಕೇರಳಕ್ಕೆ ಹತ್ತಿರ ಇರೋದ್ರಿಂದ, ಕೇರಳದ ವಯನಾಡು ಅಂದರೆ ಬತ್ತೇರಿ ಈ ಕಡೆ ಎಲ್ಲ ಹತ್ತಿರ ಇರೋದ್ರಿಂದ ನಮ್ಮದು ಕಾಡಂಚಿನ ಪ್ರದೇಶ. ಆದರೂ ಇಲ್ಲಿ ಕೂಡ ಕೇರಳದ ಥರದಲ್ಲಿ ಕಾಫಿ ಅಥವಾ ನೋಡಿ ಅಡಿಕೆ ತೋಟಗಳು ಎಲ್ಲವನ್ನ ಬೆಳಿಬೋದು ಅನ್ನೋದು ನಮ್ಮ ಇಲ್ಲೊಬ್ಬರು ರೈತರು, ಪ್ರಗತಿಪರ ರೈತರು ಇದನ್ನು ಮಾಡಿ ತೋರಿಸಿದ್ದಾರೆ. ಅಡಿಕೆ ತೋಟ ಇಲ್ಲೆಲ್ಲ ನಮ್ಮದು ಡ್ರೈ ಲ್ಯಾಂಡ್ ಕ್ರಾಪ್ಸ್ಗಳು ಬೆಳೆಯುವಂಥ ಜಾಗದಲ್ಲಿ ನೀರಾವರಿನೇ ಆದ್ರೂ ಪರವಾಗಿಲ್ಲ, ಆದರೆ ಎಷ್ಟು ಚೆನ್ನಾಗಿ ಅಡಿಕೆ ತೋಟ, ಅದ್ರ ಜೊತೆಗೆ ಇಲ್ಲಿ ಕಾಫಿ ತೋಟ ಮಾಡಿದ್ದಾರೆ. ಬನ್ನಿ ಎಷ್ಟು ಚೆನ್ನಾಗಿ ಕಾಫಿ ಬಂದಿದೆ. ಕಾಫಿ ಬೆಳಿಬೋದಾ ಇಲ್ಲೂ ನಾವು ಡ್ರೈ ಲ್ಯಾಂಡಲ್ಲಿ ಅಥವಾ ಪ್ಲೇನ್ ಲ್ಯಾಂಡಲ್ಲಿ, ಅಂದರೆ ನಮ್ಮದು ಆಂಡ್ಯುಲೇಷನ್ಸ್ ಇಲ್ಲ. ಇಲ್ಲಿ ಗೇಟ್ಗೆ ಹೋಗೋಣ. ಈಗ ಆಂಡ್ಯುಲೇಷನ್ಸ್ ಇಲ್ಲದೇ ಇರುವಂಥ ಜಾಗದಲ್ಲಿ ಕೂಡ ಕಾಫಿ ಸೂಪರ್ ಆಗಿದೆ ಕಾಫಿ ತೋಟ. ನೋಡಿ ಇಲ್ಲಿ ನಿಜವಾಗ್ಲೂ ಕೇಳಕ್ಕೆ ಹೋದಂಗೆ ಇದೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೂಟಿಂಗು ಆಗಿದೆ ಕಾಫಿ. ಕೇರಳದಲ್ಲಿ ಮಲೆನಾಡಲ್ಲಿ ಬಿಡೋದಕ್ಕಿಂತ ಹೆಚ್ಚಿನ ಫಲವನ್ನು ಕೂಡ ಈ ಕಾಫಿ ತೋಟದಲ್ಲಿ ಕಾಣ್ಬೋದು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಾಫಿ ಹಣ್ಣು ಫ್ರೂಟಿಂಗ್ ಆಗ್ತಾಯಿದೆ. ಇಡೀ ತೋಟ ಕಾಫಿ ತೋಟ ಮಾಡಿದ್ದಾರೆ. ಇಲ್ಲಿ ಸುಮಾರು 1-2 ಎಕರೆ ಪ್ರದೇಶದಲ್ಲಿ ಕಾಫಿ ತೋಟ ಮಾಡಿದ್ದಾರೆ. ಭಾಳ ಅದ್ಭುತವಾಗಿದೆ. ಇಲ್ಲಿ ಕೂಡ ಕಾಫಿ ಬೆಳಿಬೋದನ್ನ ನಮ್ಮ ಈ ರೈತರು ಪ್ರೂವ್ ಮಾಡಿದ್ದಾರೆ. ಮಲೆನಾಡಿನ ಸೀನು ಮತ್ತೆ ವಾಪಸ್ ಬರುತ್ತೆ ನಮಗೆ. ನಮ್ಮದು ಈ ಥರ ಇರುತ್ತೆ. ಮಳೆಗಾಲಕ್ಕೆ ಸೀಸನ್ನಲ್ಲಿ ಮೋಡಗಳು ಕಟ್ಕೊಂಡಿರುತ್ತೆ. ನೋಡಿ ಹಣ್ಣು ಆಗ್ತಾ ಇದೆ. ಆಲ್ರೆಡಿ ಕಾಫಿ ಹಣ್ಣು ಆಗಿದೆ. ಇಲ್ಲಿ ನಮ್ಮ ರೈತರಿದ್ದಾರೆ, ಅವ್ರು ಮಾತಾಡ್ಸೋಣ. ಇಲ್ಲಿ ನಮ್ಮ ಡ್ರೈ ಲ್ಯಾಂಡಲ್ಲಿ ಮಲೆನಾಡಿನ ಥರ ಸೃಷ್ಟಿ ಮಾಡಿರುವಂಥ ಕಾಫಿ ಹಾಕಿರುವಂಥ ನಮ್ಮ ಗುರುಮಲಪ್ಪನವರು ಪ್ರಗತಿಪರ ರೈತರು ಇಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋ. ಹೇಗೆ ನಿಮಗೆ ಯಾಕೆ ಕಾಫಿ ಹಾಕಬೇಕು ಅನ್ಸು ಗುರುಮಲಪ್ಪನವರ? ಇದು ನಿಯರ್ ಅಬೌಟ್ ಕೇರಳದ ಹತ್ತಿರದಲ್ಲಿ ಇರೋದ್ರಿಂದ, ಸ್ವಲ್ಪ ಬಾರ್ಡರ್ ಇರೋದ್ರಿಂದ ಸ್ವಲ್ಪ ಮಳೆ ಆಶ್ರಯ ನಮಗೆ ಚೆನ್ನಾಗಿರುತ್ತೆ, ಬೇರೆ ಕಡೆ ಹೋಲಿಸ್ತಾರೆ. ಆದ್ರಿಂದ ನಾವು ಸ್ವಲ್ಪ ಇದನ್ನ ಯಾಕೆ ಮಾಡಬಾರ್ದು ಅಂತ ಒಂದು ಟ್ರೈ ಮಾಡಿದ್ರಿ. ಟ್ರೈ ಮಾಡಿದೆ ಅಷ್ಟೇ. ಚೆನ್ನಾಗಿ ಬಂತು ನೋಡಿ. ಪರವಾಗಿಲ್ಲ. ನಿಮ್ಮ ಇದು ಅನಿಸಿಕೆ ಚೆನ್ನಾಗಿದೆ ಅಂತ? ಚೆನ್ನಾಗಿದೆ ನೋಡಿ. ಈಗ ಕೇರಳದಲ್ಲೂ ಕೂಡ ನಾವು ಕಾಫಿ ತೋಟದಲ್ಲಿ ಒರಿಜಿನಲ್ಲು ಕೇರಳ ಮಲಬಾರ್ ಇಸ್ ಮೆಂಟ್ ಫಾರ್ ಕಾಫಿ, ಅಲ್ಲೇನೆ ಇಷ್ಟು ಚೆನ್ನಾಗಿ ಫಲ ಕಚ್ಚಲ್ಲ. ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫಲ ಕಚ್ಚಿದೆ. ಬರುತ್ತೆ. ಅಲ್ಲಿ ನೋಡಿ ಈಗ ಆಂಡ್ಯುಲೇಷನ್ಸ್ ಬೇಕು, ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಬೆಳೀತಿರ್ತಾರೆ. ಬಟ್ ಇಲ್ಲಿ ನಾವು ಸಮತಟ್ಟಾದಂಥ ಜಾಗದಲ್ಲೂ ಕೂಡ ಇಂಥ ಒಂದು ಕಾಫಿ ಬೆಳೆದಿರ ಅಂದರೆ ನಿಜವಾಗ್ಲೂ ಇಲ್ಲಿ ಒಂದು ಹೊಸ ಕ್ರಾಂತಿನೇ ಮಾಡಿದಿರಿ ನೀವು. ಈ ಕ್ರಾಂತಿ ಏನಾಗುತ್ತೆ ಈ ಭಾಗದಲ್ಲಿ, ಇನ್ನಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಇನ್ಸ್ಪಿರೇಷನ್ ಆಗಲಿ ನಿಮ್ಮ ಈ ಒಂದು ಕೃಷಿ. ನನಗೆ ಇದ್ರ ಬಗ್ಗೆ ಅಂತ ಇದಿಲ್ಲ. ಅವನು ಇಚ್ಛೆಪಟ್ಟು ಇಲ್ಲಿ ಸರಿ ಬರುತ್ತೆ ಅನ್ನೋ ರೀತಿ ಹಾಕಿದ್ದಾನೆ. ಅವ್ನು ಮಡಿಕೇರಿಲಿ ಸರ್ವೇರ್ ಆಗಿದ್ದಾನೆ. ಅಲ್ಲಿ ನೋಡಿದ್ರು ಮಡಿಕೇರಿಲಿ ನೋಡ್ಕೊಂಡು ಇಲ್ಲ ಹಾಕಿರೋದು. ಅದೇ ಅಲ್ಲೆಲ್ಲ ಬೆಟ್ಟ ಗುಡ್ಡಗಳ ಪ್ರದೇಶ, ನಮ್ದು ಸಮತಟ್ಟಾದ ಪ್ರದೇಶ. ನಾವೆಲ್ಲ ಬರೀ ನೋಡಿ ಅಲ್ಲಿ ಅಲ್ಲೊಂದು ಗೋಡಂಬಿ ಹಾಕಿದೀವಿ. ಅಲ್ಲಿ ಇನ್ನು ಆ ತೋಟದಲ್ಲಿ ಗೋಡಂಬಿ ಮತ್ತೆ ಶ್ರೀಗಂಧ, ಅಲ್ಲಿ ಮೇಲ್ಗಡೆ ತೋಟದಲ್ಲಿ ಅಲ್ಲಿ ನಿಂಬೆ ಈ ರೀತಿ ಬರೀ ತೋಟಗಾರಿಕೆ ಮಾಡಿ. ಸೊ ತೋಟಗಾರಿಕೆ ಬೆಳೆಗಳು ಈಗ ಕಷ್ಟ. ಯಾಕೆ ಈ ತರ ಶಿಫ್ಟ್ ಆಗೋದ್ರಿ ನೀವು ಇಲ್ಲಿಂದ? ಸ್ವಲ್ಪ ಲೇಬರ್ಸ್ ಬಹಳ ಇದಿದೆ. ಕರೆಕ್ಟ್ ಲೇಬರ್ ಸಮಸ್ಯೆ. ಹೆಚ್ಚಿಗೆ ಇದಿರಲ್ಲ. ಹಾಗಾಗಿ ವಾರ್ಷಿಕ ಬೆಳೆಗಳಿಗೆ ಶಿಫ್ಟ್ ಆಗೋದು ಬೆಟರು. ಸೊ ಅವರು ಮಗ ಅಲ್ಲೆಲ್ಲೋ ಡ್ಯೂಟಿ ಮಾಡ್ಕೊಂಡು ನಿಮಗೆ ಇದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ, ನೀವು ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ರೆ. ಅವನೇ ಎಲ್ಲನೂ ಬಂದು ವೀಕ್ಲಿ ಒಂದ್ಸರಿ ಬಂದು ತಾನೇ ಎಲ್ಲ ರೆಡಿ ಮಾಡಿ, ಅದು ಇದು ಬೇಕಾದ್ರೆ ಟಿಲ್ಲರ್ ರೆಡಿ ಬೇಕಾದ್ರೆ ತಾನೇ ಹೊಡೆದು ಮಾಡಿ. ಮಣ್ಣು ಚೆನ್ನಾಗಿದೆ ನಿಮ್ಮದು, ತುಂಬ ಚೆನ್ನಾಗಿದೆ ಮಣ್ಣು. ರಿಚ್ ಸಾಯಿಲ್ ಇದೆ. ಸಾಯಿಲ್ ಚೆನ್ನಾಗಿದೆ. ಭಾಳ ಖುಷಿ ಆಗುತ್ತೆ. ಇದೊಂದು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗೋದ್ರೆ. ಈಗ ಇದಕ್ಕೆ ಶೇಡ್ ಪ್ಲಾಂಟ್ಗಳು ಬೆಳೆಸಬೇಕಲ್ಲ ಯೂಶುವಲಿ ಕಾಫಿಗೆ? ಅದೇ ಇಲ್ಲೇ ಇತ್ತಲ್ಲ ನೋಡಿ, ಇಲ್ಲಿ ಹಾಕ್ಬಿಟ್ಟಿದ್ದೀವಿ. ಗ್ಲಿರಿಸಿಡಿ ಹಾಕ್ಬೇಕು ನೋಡಿ. ಆ ಲೈನ್ ಒಂದು ಬಂದು ಈಗ ಗ್ಲಿರಿಸಿಡಿ ಹಾಕಿದ್ರೆ ಇದಕ್ಕೆ ಶೇಡ್ ಬೇಕು ತುಂಬಾ ಮುಖ್ಯವಾಗಿ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದೇ ಹಾಕಿ ಕೆಲವೆಲ್ಲ ದೊಡ್ಡ ಗಿಡ ಆಗ್ಬಿಟ್ಟಿತ್ತು. ಯಾಕಂದ್ರೆ ಬೇಸಿಗೆ ಕಾಲಕ್ಕೆ ನೆರಳು ಬೇಕು, ನೆರಳು ಕೇಳ್ತಾರೆ. ಅದಕ್ಕೋಸ್ಕರ ಒಂದು ಇದು ಅದು ಸಿಲ್ವರ್ ಓಕ್ ಹಾಕ್ತಾರೆ ಅಲ್ಲಿ ಕಾಫಿ ತೋಟದಲ್ಲಿ ಮಲಬಾರಲ್ಲಿ. ಇಲ್ಲಾಂದ್ರೆ ಗ್ಲಿರಿಸಿಡಿಗಳು ಓಕೆ. ಬಟ್ ಗ್ಲಿರಿಸಿಡಿ ಬಂದು ಚಿಗುರಾಸ್ಲಿ ಇವೇ ಬೇಗ ಹೊರಟೋಗ್ತವೆ. ಅಲ್ಲೆಲ್ಲ ಪರಿಚಯ ಮಲಬಾರ್. ನಾವು ವಿಸಿಟ್ ಮಾಡ್ತಿರ್ತೀನಲ್ಲ. ಕಿಲೋಮೀಟರ್ ಸಾರಥಿ ಇದ್ಲಲ್ಲ, ಅವಳು ನಮ್ಮಲ್ಲಿ ಕ್ಲಾಸ್ಮೇಟ್. ಓಕೆ. ಸೊ ಲೇಬರ್ಗಳೆಲ್ಲ ಸಿಗ್ತಾರೆ? ಎಲ್ಲಿಂದ ಕರ್ಕೊಂಡ್ಬಂದ್ರೆ ಲೇಬರ್ಗಳು? ಇವರು ನೇಪಾಳದವರು.
ಹಾಂ ಹಾಂ ಹಾಂ. ಇದ್ದಾರೆ ಇಲ್ಲಿ ನೀವು ಕರ್ಕೊಂಬಂದಿದ್ದೀರಾ ನೇಪಾಳದಿಂದ? ಇಲ್ಲಿ. ಹೌದು, ಇಲ್ಲೇ ಇದೆ. ಅಂದರೆ ನೀವೇ ಕರ್ಕೊಂಬಂದಿರ್ಸ್ಕೊಂಡ್ರಾ? ಓ ಐಸಿ. ಅಲ್ಲ ಇಲ್ಲೊಂದು ತೋಟದಲ್ಲಿ ಇದ್ದಾರೆ ನೇಪಾಳದವರು. ಇನ್ನೂ ಒಂದು ಎಕರೆ ಇದ್ದಾರೆ. ಹಾಂ ಹಾಂ. ಅಂದರೆ ಸದ್ಯಕ್ಕೆ ಅವ್ರನ್ನೇ ಈಗ ನಾವು ಕರ್ಕೊಂಬಂದು ಕೆಲಸ ಮಾಡಿಸ್ಬೇಕಂತ ಪರಿಸ್ಥಿತಿ ಇದೆ. ಲೋಕಲೈಟ್ಸ್ ಯಾರೂ ಕೆಲಸಕ್ಕೆ ಬರಲ್ಲ. ಇಲ್ಲಿ ಬರ್ತಾ ಇದ್ರಲ್ಲ ಆಳುಗಳು ಎಲ್ಲವರಪ್ಪ ಅಂದಿ ಹ್ಞೂ. ತರದೆಲೆ ಅಂತ ನಂದಿರು ಬಿಡ್ತಾರೆ. ಹಾಂ ಗೊತ್ತು ನಾನು ಕೇಳಿದ್ದೀನಿ ತರದಲ್ಲೇ. ಇದ್ದಾರೆ ನೋಡಿ ಈಗ. ಹಾಂ ಹಾಂ. ಲೇಡೀಸ್. ಲೇಡೀಸಾ? ನೋಡಿ ಈ ಕಡೆ ಹೂ ಬೆಳೀತಿದ್ರು. ಅಂದರೆ ನಮ್ಮದು ಹೂವಿನ ಪ್ರದೇಶ. ಎಲ್ಲರೂ ಆಲ್ಮೋಸ್ಟ್ ಹೂ ಹಾಕ್ತಾರೆ. ಗುಂಡ್ಲುಪೇಟೆನ ನಾವು ಫ್ಲವರ್ ಪಾರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ ಈಗ. ಸೊ ಅಷ್ಟು ಫ್ಲವರ್ ಬೆಳೆಯುವಂಥ ಜಾಗ. ಸೊ ಅಲ್ಲಿಂದ ಫ್ಲವರಿಂದ ಹಂಗೆ ಶಿಫ್ಟ್ ಮಾಡಿಬಿಟ್ಟು ಈಗ ಈ ಕಡೆಯವರು ಕಾಫಿಗೆ ಬಂದುಬಿಟ್ಟಿದ್ದಾರೆ. ಸೊ ಇಟ್ಸ್ ಎ ಎಂಟೈರ್ಲಿ ಡಿಫ್ರೆಂಟ್ ಕ್ರಾಪಿಂಗು. ಸೂಪರ್. ಸೊ ಈ ಥರ ಒಂದು ಕ್ರಾಪಿಂಗ್ ಪ್ಯಾಟ್ರನ್ ಚೇಂಜ್ ಆಗಬೇಕು. ಹೂವಿಂದ ಈಗ ರೈತರಿಗೆ ಹೂವೊಂದು ಹುಚ್ಚಿಡಿದ್ಬಿಟ್ಟಿದೆ. ಆ ಹೂವಿನಿಂದ ವಾರ್ಷಿಕ ಬೆಳೆಗಳಿಗೆ ಶಿಫ್ಟ್ ಆಗಿ ಒಂದು ಕ್ಯಾಶ್ ಕ್ರಾಪ್ಗಳಿಗೆ ಶಿಫ್ಟ್ ಆಗೋದ್ರೆ ನಿಜವಾಗ್ಲೂ ಒಂದು ಕೃಷಿನಲ್ಲೂ ಕೂಡ ಬದಲಾವಣೆ ನೋಡ್ಬೋದು. ಜೊತೆಗೆ ವಾರ್ಷಿಕವಾಗಿ ಬೆಳೆಯೋದ್ರಿಂದ ಅವ್ರಿಗೆ ಆವಾಗ ದುಡ್ಡು ಸಿಗೋಲ್ಲ. ಒಂದು ವರ್ಷಕ್ಕೊಂದ್ಸಲ ಸಿಗುತ್ತೆ. ಈ ಹೂವು ಹಾಕೋದ್ರಿಂದ ಪದೇ ಪದೇ ಒಂದೊಂದು ವಾರಕ್ಕೊಂದು ದುಡ್ಡು ಸಿಗುತ್ತೆ ಅನ್ನೋ ಒಂದು ಆಸೆ ಅವ್ರಿಗೆ. ಬಟ್ ಇದು ಒಂದು ಹೊಸ ಬೆಳವಣಿಗೆ. ಈ ಬೆಳವಣಿಗೆಯಿಂದ ಅನೇಕರಿಗೆ ಇನ್ಸ್ಪಿರೇಷನ್ ಆಗಬಹುದು. ಆಗಲಿ. ಇನ್ನಷ್ಟು ಈ ಪ್ಯಾಷನ್ ಇರ್ತಕ್ಕಂಥ ರೈತರುಗಳಿಗೆ ಈ ಥರದೊಂದು ವಾರ್ಷಿಕ ಬೆಳೆಗಳಿಗೆ ಶಿಫ್ಟ್ ಆಗಿ ಮಣ್ಣಿನ ಫಲವತ್ತತೆಯನ್ನು ಹಂಗೆ ಉಳಿಸ್ಕೊಂಡು ಜೊತೆಗೆ ಅವರ ಕೃಷಿಯ ಬದುಕಿನಲ್ಲೂ ಕೂಡ ಬದಲಾವಣೆ ಕಾಣಲಿ ಅನ್ನೋದು ನಮ್ಮ ಆಶಯ. ನೋಡಿ ಎಷ್ಟು ಚೆನ್ನಾಗಿ ಫಲ ಬಿಟ್ಟಿದೆ. ಅದ್ಭುತ ಅನಿಸುತ್ತೆ ನಿಜವೂ. ಇಷ್ಟು ಫಲವನ್ನು ನಾವು ಮಲೆನಾಡಲ್ಲೂ ಕೂಡ ಕಾಣೋಕ್ಕಾಗಲ್ಲ. ಬರೀ ಆರ್ಗ್ಯಾನಿಕ್ಕಾಗಿ ಮಾಡಿರ್ತಕ್ಕಂಥದ್ದು, ಯಾವುದೇ ಅಂತ ಕೆಮಿಕಲ್ಸ್ನ ಹಾಕಿಲ್ಲ ಅಂತ ನನಗೆ ಗುರುಮಲಾಪುರ ಹೇಳಿದ್ರು. ನೋಡಿ ಇಷ್ಟು ಇದು ಮೊದಲ ಫಲ ಇದು. ನೋಡಿ ಬೇರಿಂದ ಮಣ್ಣು ಕೂಡ ಅಷ್ಟೇ ಚೆನ್ನಾಗಿದೆ. ಆಮೇಲೆ ಕಳೆ ಎಲ್ಲ ತೆಗಿಸಿ ಇಂಟ್ರಕಲ್ಚರ್ ಮಾಡಿ ಗಿಡಗಳನ್ನ ಚೆನ್ನಾಗಿ ಕಾಪಾಡಿದ್ದಾರೆ. ನೀರು ನಿಂತ್ಕೊಳ್ದಿರಂಗೆ ಮಾಡಿದ್ದಾರೆ. ಹೆಚ್ಚು ನೀರು ಬರಲ್ಲ ಇಲ್ಲಿ. ನಮ್ಮದು ಮಳೆ ಆಶ್ರಿತ ಪ್ರದೇಶ. ಆದರೂ ನೀರಾವರಿನಲ್ಲಿ ಇಷ್ಟು ಫಲ ತಂದಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಇದು. ಇದು ಅನೇಕ ರೈತರಿಗೆ ಇನ್ಸ್ಪಿರೇಷನ್ ಕೊಡಲಿ. ಇದು ಕೂಡ ಒಂದು ಒಳ್ಳೆ ಕ್ಯಾಶ್ ತಂದು ಕೊಡುವಂಥ, ಆದಾಯ ತಂದು ಕೊಡುವಂಥ ಬೆಳೆ ಆಗಿರೋದ್ರಿಂದ ಕಾಫಿ ಟ್ರೈ ಮಾಡ್ಬೋದು ಅನ್ನೋದು ಈ ಭಾಗದಲ್ಲಿ. ಅದು ಗುಂಡ್ಲುಪೇಟೆ ತಾಲೂಕಿನ ಕಾಡಂಚಿನ, ಚನ್ನಮಲ್ಲಿಪುರ, ಹೊಂಗಳ್ಳಿ, ಬರಗಿ, ಬೇರಂಬಾಡಿ ಈ ಭಾಗದ ರೈತರು ಸ್ವಲ್ಪ ಬೆಟ್ಟ ಗುಡ್ಡಗಳಿರೋದ್ರಿಂದ ಮತ್ತು ಮಳೆ ಸ್ವಲ್ಪ ಕ್ಯಾಚ್ಮೆಂಟ್ ಚೆನ್ನಾಗಿ ಸಿಗೋದ್ರಿಂದ ಇಂಥ ಒಂದು ವಿಶೇಷವಾದಂಥ ಬೆಳೆಗಳನ್ನ ಪ್ರಯತ್ನ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಥ್ಯಾಂಕ್ ಯು ನೋಡಿದ್ದಕ್ಕೆ.